ಗುಡ್ ಮಾರ್ನಿಂಗ್ ಮಕ್ಕಳೇ. ಸಮಾಜ ವಿಜ್ಞಾನ ತರಗತಿಗೆ ಸುಸ್ವಾಗತ. ಇಂದು ನಾವು ಭೂಗೋಳಶಾಸ್ತ್ರದಲ್ಲಿ ಒಂದು ಹೊಸ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಅಧ್ಯಾಯ 11. ಭೂಮಿ ನಮ್ಮ ಜೀವಂತ ಗ್ರಹ. ನಾವು ಭೂಮಿಯ ಮೇಲೆ ಜೀವಿಸುತ್ತಿದ್ದೇವೆ. ನಮ್ಮ ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳಿವೆ. ಅವುಗಳು ಯಾವುದೆಂದರೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳು. ಭೂಮಿಯು ಸೂರ್ಯನಿಂದ 3ನೇ ಗ್ರಹ ಆಗಿದೆ. ಭೂಮಿಯನ್ನು ಜೀವಂತ ಗ್ರಹ, ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ ಹೀಗೆ ವಿವಿಧ ಹೆಸರಿನಿಂದ ಕರೆಯಲಾಗಿದೆ. ಪ್ರತಿಯೊಂದು ಜೀವಿಗೂ ಹೇಗೆ ಆಕಾರ ಗಾತ್ರ ಇದೆಯೋ ಅದೇ ರೀತಿ ಭೂಮಿಗೂ ತನ್ನದೇ ಆದ ಆಕಾರ ಗಾತ್ರ ಇದೆ. ಅದರ ಕುರಿತು ನೋಡೋಣ ಬನ್ನಿ. ಭೂಮಿಯ ಗಾತ್ರ, ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆ. ಸೌರವ್ಯೂಹದಲ್ಲಿ ಅಥವಾ ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಹಾಗಾದರೆ ಸೌರವ್ಯೂಹದಲ್ಲಿ ಚಿಕ್ಕ ಗ್ರಹ ಯಾವುದು? ಹೌದು, ಬುಧ ಗ್ರಹ ಅತ್ಯಂತ ಚಿಕ್ಕ ಗ್ರಹ. ಹಾಗಾದರೆ ದೊಡ್ಡ ಗ್ರಹ ಯಾವುದು? ಹೌದು, ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ. ಇಲ್ಲಿ ಕಾಣಿಸುತ್ತಿರುವ ಚಿತ್ರವನ್ನು ನೋಡಿ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 ಪಟ್ಟು ದೊಡ್ಡದಾಗಿದೆ. ಅದೇ ರೀತಿ ಸೂರ್ಯನಿಂದ ಭೂಮಿಯು 107 ಪಟ್ಟು ಚಿಕ್ಕದಾಗಿದೆ. ಹಾಗಾದರೆ ನೀವೇ ಚಿಂತಿಸಿ ನೋಡಿ, ಸೂರ್ಯನು ಭೂಮಿಗಿಂತ ಎಷ್ಟು ದೊಡ್ಡದಾಗಿದೆ ಅಲ್ಲವೇ? ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರವು 510 ದಶಲಕ್ಷ ಚದರ ಕಿಲೋಮೀಟರ್ಗಳು ಆಗಿವೆ. ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ನೀರಿನಿಂದ ಆವರಿಸಲ್ಪಟ್ಟಿದೆ. ಅದೇ ರೀತಿ ಉಳಿದ 149 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಏನಾಗಿದೆ? ಭೂಭಾಗದಿಂದ ಕೂಡಿದೆ. ಅದೇ ರೀತಿ ಭೂಮಿಯ ಮೇಲೆ ಜಲರಾಶಿಯು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದ್ದು ಭೂಭಾಗವು ಕಡಿಮೆ ಪ್ರಮಾಣದಲ್ಲಿ ಇರುವಂತಹದ್ದು. ಭೂ ಮತ್ತು ಜಲರಾಶಿಗಳ ಕ್ಷೇತ್ರ 1:2.43. ಇಲ್ಲಿ ನೋಡಿ ಮಕ್ಕಳೇ, ಈ ಚಿತ್ರದಲ್ಲಿ ನಮ್ಮ ಭೂಮಿಯ ಮೇಲೆ ಎಷ್ಟು ಶೇಕಡದಷ್ಟು ನೀರಿದೆ, ಅದೇ ರೀತಿ ಎಷ್ಟು ಶೇಕಡದಷ್ಟು ಭೂಭಾಗ ಇದೆ ಎನ್ನುವಂಥದ್ದನ್ನು ಬಿಂಬಿಸ್ತದೆ. 70.78% ಭೂಮಿಯ ಮೇಲೆ ನೀರು ಇದ್ದು, ಅದೇ ರೀತಿ 29.22% ಭೂಭಾಗವನ್ನು ನಮ್ಮ ಭೂಮಿಯು ಹೊಂದಿದೆ. ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಅಥವಾ ಜಿಯಾಡ್ ಎಂದು ಕರೆಯಲಾಗಿದೆ. ಏಕೆಂದರೆ ಭೂಮಿಯ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ. ಉದಾಹರಣೆಗೆ ನಾವು ಹೇಳುವುದಾದರೆ ಕಿತ್ತಾಳೆ ಹಣ್ಣನ್ನು ತೆಗೆದುಕೊಳ್ಬೋದು. ಕಿತ್ತಾಳೆ ಹಣ್ಣು ಹೇಗೆ ಮಧ್ಯಭಾಗದಲ್ಲಿ ಉಬ್ಬಿದ್ದು ಮೇಲೆ ಹಾಗೂ ಕೆಳಗಿನ ಭಾಗ ಚಪ್ಪಟೆಯಾಗಿದೆಯೋ ಅದೇ ರೀತಿ ಭೂಮಿಯ ಮಧ್ಯಭಾಗ ಉಬ್ಬಿದ್ದು ಮೇಲಿನ ಹಾಗೂ ಕೆಳಗಿನ ಭಾಗ ಚಪ್ಪಟೆಯಾಗಿದೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ಗಳು ಮತ್ತು ಧ್ರುವೀಯ ವ್ಯಾಸ 12,714 ಕಿಲೋಮೀಟರ್ಗಳು. ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆ 40,076 ಕಿಲೋಮೀಟರ್ಗಳು ಮತ್ತು ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್ಗಳಷ್ಟಿವೆ. ಇದನ್ನು ನಾವು ಮೇಲಿರುವಂತಹ ಚಿತ್ರದಲ್ಲಿ ನೋಡ್ಬೋದು. ಅದೇ ರೀತಿ ಮೇಲಿನ ಚಿತ್ರದಲ್ಲಿ ನೋಡಿ ಮಕ್ಕಳೇ, ವ್ಯಾಸದಲ್ಲಿ 42 ಕಿಲೋಮೀಟರ್ಗಳಷ್ಟು ವ್ಯತ್ಯಾಸ ಇರುವುದರಿಂದ ಭೂಮಿಯು ಜಿಯಾಡ್ ಆಗಿದೆ ಎನ್ನುವುದನ್ನು ಸ್ಪಷ್ಟಪಡಿಸ್ತದೆ. ಇಂದಿನ ತರಗತಿಯಲ್ಲಿ ನಾವು ಭೂಮಿಯ ಆಕಾರದ ಕುರಿತು ತಿಳಿದುಕೊಂಡ್ವಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಭೂಮಿಯ ಕುರಿತು ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.